ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋವನ್ನು ಗಮನಿಸಿ ಈ ವಿಡಿಯೋದ ಕುರಿತಾಗಿ ಮುಂದೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವೀಕ್ಷಕರೇ, ವಿಡಿಯೋವನ್ನು ಗಮನಿಸಿದ್ದೀರಿ ಅಂತ ಭಾವಿಸ್ಕೊಳ್ತೀನಿ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ತೆನಾಲಿ ಹೆದ್ದಾರಿಯಲ್ಲಿ ಪೊಲೀಸರು 3 ಜನ ಯುವಕರ ಕಾಲುಗಳನ್ನು ಹಗ್ಗದಿಂದ ಬಿಗಿದು, ಹಾಗೆ ಇನ್ನೊಬ್ಬ ಪೊಲೀಸ್ನವರು ಅವರ ಕಾಲುಗಳ ಮೇಲೆ ಕಾಲನ್ನು ಇಟ್ಟು ಅವರ ಲಾಠಿಯಿಂದ ಸರಿಯಾಗಿ 3 ಜನ ಯುವಕರಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈ ಒಂದು ವಿಡಿಯೋ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿದೆ ಹಾಗೂ ಇದರ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ಆಗ್ತಾ ಇದೆ. ಬನ್ನಿ, ಈ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಸಮಗ್ರವಾಗಿರತಕ್ಕಂತಹ ಮಾಹಿತಿಯನ್ನು ಒದಗಿಸ್ಕೊಡ್ತೇನೆ. ಕಾನ್ಸ್ಟೇಬಲ್ ಮೇಲೆ ಹಲ್ಲೆಯನ್ನು ಮಾಡಿದ್ದಕ್ಕಾಗಿ ಪೊಲೀಸ್ನವರು ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ನಡು ರಸ್ತೆಯಲ್ಲೇ ಅವರನ್ನು ಕುಳ್ಳಿರಿಸಿಕೊಂಡು ಅವರಿಗೆ ತನ್ನ ಲಾಠಿಯಿಂದ ಹಿಗ್ಗಾಮುಗ್ಗ ಹೊಡೆದಿರ್ತಕ್ಕಂತಹ ಘಟನೆ ವರದಿಯಾಗಿದೆ. ಇಲ್ಲಿ ಶೇಖ್ ಬಾಬುಲಾಲ್, ಜಾನ್ ವಿಕ್ಟರ್ ಹಾಗೆ ದೋಮು ರಾಕೇಶ್ ಎಂಬತಕ್ಕಂತಹ ಈ 3 ಜನ ರೌಡಿ ಶೀಟರ್ನ ಸಹಚರರು ಕೂಡ ಆಗಿದ್ದರಂತೆ. 1 ತಿಂಗಳ ಹಿಂದೆ ಇವರು ಮಾದಕ ದ್ರವ್ಯಗಳನ್ನು, ಗಾಂಜಾ, ಅಫೀಮಗಳನ್ನು ಸೇವನೆಯನ್ನು ಮಾಡಿ ಒಬ್ಬ ಕಾನ್ಸ್ಟೇಬಲ್ಗೆ ಇವರು ಹಲ್ಲೆಯನ್ನು ಮಾಡಿದ್ರಂತೆ. ಆ ಕಾನ್ಸ್ಟೇಬಲ್ನ ಹೆಸರು ಚಿರಂಜೀವಿ ಅಂತೇಳಿ. ಸೊ ಕಾನ್ಸ್ಟೇಬಲ್ಗೆ ಇವರು ಹಲ್ಲೆಯನ್ನು ಮಾಡಿದ್ದರ ಹಿನ್ನೆಲೆಯಲ್ಲಿ ಕಾನ್ಸ್ಟೇಬಲ್ ಇವರ 3 ಜನದ ಮೇಲೆ ದೂರನ್ನು ದಾಖಲಿಸಿಕೊಳ್ತಾರೆ. ದೂರನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ತೆಲಂಗಾಣ ಪೊಲೀಸಿನವರು 3 ಆರೋಪಿಗಳನ್ನು ಶೋಧಿಸಿ ಅವರುಗಳನ್ನು ನಡು ರಸ್ತೆಯಲ್ಲೇ ಅಡ್ಡಗಟ್ಟಿ ಅವರಿಗೆ ಥಳಿಸಿರ್ತಕ್ಕಂತಹ ಘಟನೆ ನಡೆದಿದೆ. ಅವರು ಕ್ಷಮಿಸಿ ಸರ್, ಬಿಟ್ಬಿಡಿ, ಮತ್ತೆ ಈ ಥರ ಆಗೋದಿಲ್ಲ ಅಂತಕ್ಕಂತಹ ಚೀರಾಟವನ್ನು ಸಹ ನೀವು ವಿಡಿಯೋದಲ್ಲಿ ಗಮನಿಸಿರ್ತೀರಿ. ಸೊ ಆಂಧ್ರ ಪ್ರದೇಶದ ಗುಂಟೂರಿನ ತೆನಾಲಿ ಹೆದ್ದಾರಿಯಲ್ಲಿ ಈ ಘಟನೆ ವರದಿಯಾಗಿದ್ದು, ವಿಡಿಯೋವನ್ನು ನೋಡಿರ್ತಕ್ಕಂತಹ ನೆಟ್ಟಿಗರು ಕಾನೂನಿತ್ತು, ಕಾನೂನಿನ ವಿರುದ್ಧ ಅವರಿಗೆ ಕ್ರಮವನ್ನು ತೆಗೆದುಕೊಂಡು ಶಿಕ್ಷೆಯನ್ನು ವಿಧಿಸಬೇಕಾಗಿತ್ತು. ಪೊಲೀಸ್ನರೇನು ಸರ್ವಾಧಿಕಾರವನ್ನು ಮಾಡ್ತಾ ಇದ್ದಾರಾ ಅಥವಾ ಹಿಟ್ಲರ್ ಸರ್ಕಾರದಲ್ಲಿ ಏನಾದರೂ ಇದ್ದೀವಾ ಅಂತೇಳಿ ತೆಲಂಗಾಣದ ಎಲ್ಲ ನಾಗರಿಕರುಗಳು ಪೊಲೀಸರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥದ್ದು ಕೂಡ ವರದಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಪೊಲೀಸ್ನವರು ಆ ಥರ ವ್ಯಕ್ತಿಗಳಿಗೆ ತಕ್ಕನಾಗಿರ್ತಕ್ಕಂತಹ ಪಾಠವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಕೆಲವರು ಹೇಳಿದರೆ, ಇನ್ನು ಕೆಲವರುಗಳು ಪೊಲೀಸರ ವಿರುದ್ಧ ಹರಿಹಾಯ್ತಾ ಇರತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಥರ ಥಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಯಾರಿಗೋ ಬೇರೆ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಿದಾಗ ಅಥವಾ ರೇಪ್ ಮಾಡಿದವ್ರಿಗೆ, ಇನ್ನೊಂದು ಮಾಡಿದವ್ರಿಗೆ, ಕೊಲೆ ಮಾಡಿದವ್ರ ನಡುವೆ ಬಿಡ್ತಾ ಇದ್ದಾರೆ. ಇವರು ಯಾರೋ 3 ಜನ ಅಮಾಯಕರುಗಳಿಗೆ ರೋಡ್ನಲ್ಲಿ ಥಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಬಹಿರಂಗವಾಗಿ ಅಂತಕ್ಕಂತಹ ಮಾತುಗಳು ಕೂಡ ಇಂದು ಕೇಳಿ ಬರ್ತಾ ಇದೆ. ಇದಿಷ್ಟು ಇವತ್ತಿನ ವಿಶೇಷ ಆಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ ಕನ್ನಡ ಧ್ವನಿ.